ಈಗ ನಾವೆಲ್ಲ ಕಡೆ ಕೇಳ್ತಾ ಇದ್ದೀವಿ, ಸ್ವಲ್ಪ ಮತ್ತೆ ಕೋವಿಡ್ ಹೆಚ್ಚುತ್ತಾ ಇದೆ ಅಂಥೇಳಿ. ಸರ್ಕಾರವು ಕೂಡ ಎಲ್ಲ ಟಿ ವಿ ಚಾನಲ್ಸ್ನಲ್ಲೂ ಹಾಗೂ ಪೇಪರಲ್ಲೂ ಕೂಡ ಬಹಳ ಪ್ರಚಾರ ಮಾಡ್ತಾ ಇದ್ದಾರೆ. ಇದನ್ನು ದೃಷ್ಟಿಯಲ್ಲಿಟ್ಕೊಂಡು ನಾವು ಅವಧೂತ ದತ್ತಪೀಠ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಇವತ್ತಿನಿಂದ 28 ಹಾಗೂ ಹೊಸ ವರ್ಷ ಇಂಥ ಸಂದರ್ಭದಲ್ಲಿ ವಿಪರೀತ ಜನ ಸೇರೋವಂಥ ಸಂದರ್ಭ. ಹಾಗಾಗಿ ಶುಕವನ, ಬೋನ್ಸಾಯ್ ಗಾರ್ಡನು, ಮ್ಯೂಸಿಯಂ ಈ ಮೂರನ್ನು ಕೂಡ ಅಲ್ಲಿವರೆಗೂ ಮುಚ್ಚಿರಲಾಗಿರುತ್ತೆ, ತೆಗೆದಿರೋದಿಲ್ಲ. ಯಾಕಂದರೆ ಜನ ಜಾಸ್ತಿ ಸೇರಿದಾಗ ಈ ಕೋವಿಡ್ ಅನ್ನೋದು ಹೆಚ್ಚಾಗುತ್ತೆ ಅಂಥೇಳಿ ದೃಷ್ಟಿಯಲ್ಲಿಟ್ಕೊಂಡು ಸ್ವಾಮೀಜಿಯವರು ಈ ಹೆಚ್ಚಿನ ಜನ ಸೇರೋವಂಥ ಈ ರಜೆಗಳಲ್ಲಿ ಇದು ಬೇಡ ಅಂಥೇಳಿ ಹೇಳಿದ್ದಾರೆ. ಹಾಗಾಗಿ ಎಲ್ಲರಿಗೂ ಕೂಡ ಅದನ್ನು ಪ್ರಚಾರ ಮಾಡಿದ್ದೀವಿ. ನ್ಯೂಸ್ 1 ಕೂಡ ಎಲ್ಲರಿಗೂ ಕೂಡ ತಿಳಿಯಲಿ ಇದು ಬಹಳ ಮುಖ್ಯವಾದಂಥದ್ದು. ಯಾಕಂದರೆ ಒಂದು ಸಲ ನಾವು ಕೈ ಸುಟ್ಕೊಂಡಿದ್ವಿ, ಮತ್ತೆ ಆ ಥರದ ಪರಿಸ್ಥಿತಿ ಬರಬಾರ್ದು. ಎಲ್ಲರೂ ಅದಕ್ಕೆ ಬೇಕಾಗಿರೋ ಮುನ್ನೆಚ್ಚರಿಕೆಯನ್ನು ಮೊದಲಾಗೆ ತೊಗೊಂಡು ಜಾಗ್ರತೆಯನ್ನು ವಹಿಸ್ತಾ, ನೀವು ಕೂಡ ನೋಡ್ತಾ ಇದ್ದೀರಿ, ಎಲ್ಲರೂ ಆಶ್ರಮದಲ್ಲಿ ಮಾಸ್ಕ್ ಧರಿಸಲೇಬೇಕು ಅನ್ನೋಂಥ ಒಂದು ನಿಯಮವನ್ನು ಮಾಡಿದ್ದೇವೆ. ಮಕ್ಕಳು ಕೂಡ ಇವತ್ತು ಶಾಲಾ ವಾರ್ಷಿಕೋತ್ಸವ ನಡೀತಾ ಇದ್ದರೂ ಕೂಡ ಮಕ್ಕಳು ಕೂಡ ಮಾಸ್ಕ್ ಹಾಕ್ಕೊಂಡೇ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ತಪ್ಪದೇ ನೀವೆಲ್ಲರೂ ಕೂಡ ಮುನ್ನೆಚ್ಚರಿಕೆಯನ್ನು ವಹಿಸಿ ಮಾಸ್ಕ್ ಹಾಕ್ಕೊಳ್ಳಿ. ಎಲ್ಲರೂ ಹೊರಗೆ ಹೋಗಿ ಬಂದಾಗ ಕೈಕಾಲು ಚೆನ್ನಾಗಿ ತೊಳ್ಕೊಳ್ಳಿ, ಶುಭ್ರವಾಗಿರಿ. ನಾವು ಕೋವಿಡ್ ಸಮಯದಲ್ಲಿ 2019, 2020, 2021ನಲ್ಲಿ ಯಾವ್ಯಾವ ನಿಯಮಗಳನ್ನು ಪಾಲಿಸಿದ್ದೀವೋ ಅದನ್ನೆಲ್ಲ ಪಾಲಿಸಬೇಕು. ಆವಾಗ ಇದು ಹೆಚ್ಚೋದಿಲ್ಲ, ಹೇಗೆ ಬಂದಿದೆಯೋ ಹಾಗೆ ಹೊರಟೋಗುತ್ತೆ. ಅದೇ ನಾವು ಏನೂ ಪಾಲಿಸಲಿಲ್ಲ ಅಂತಂದಾಗ ಮತ್ತೆ ಇದು ದೊಡ್ಡ ಮಹಾಮಾರಿ ಆಗುತ್ತೆ. ಹಾಗಾಗೋದು ಬೇಡ. ನಾವು ಬೇಕಾದ ಜವಾಬ್ದಾರಿಯುತವಾಗಿ ಜಾಗ್ರತೆಗಳನ್ನು ತಗೊಂಡು ಇದನ್ನು ಗೆಲ್ಲುವಂಥ ಪ್ರಯತ್ನ ಮಾಡೋಣ ಅನ್ನೋ ಮಾತನ್ನು ಹೇಳ್ತಾ, ಹೌದು, ಇದು ಈಗಾಗಲೇ ನಾವು ಕೊರೋನಾ ಬಂದಾಗ ಲಾಕ್ಡೌನ್ಗಳಾಗಿ ಎಷ್ಟೊಂದೆಲ್ಲ ಕಷ್ಟಪಟ್ಟಿದ್ದೀವಿ ಈಗ 2-3 ವರ್ಷದಿಂದ. ಸೊ ಈಗ ಮತ್ತೆ ಕೇರಳದಲ್ಲಿ, ಕರ್ನಾಟಕದಲ್ಲೂ ಅದು ಹರಡ್ತಾ ಇದೆ ಅಂತ ಈಗೆಲ್ಲ ಸುದ್ದಿಗಳು ಬರ್ತಾ ಇದೆ ಅಲ್ವಾ. ಈ ಒಂದು ಹಿನ್ನೆಲೆಯಲ್ಲಿ ಮತ್ತೆ ಈಗ ಕ್ರಿಸ್ಮಸ್ ಬರ್ತಾ ಇದೆ, ರಜೆಗಳು ಜಾಸ್ತಿ ಇರುತ್ತೆ, ಮತ್ತು ನ್ಯೂ ಇಯರ್ ಬರ್ತಿದೆ. ಇದೆಲ್ಲ ಸೆಲೆಬ್ರೇಷನ್ಗೆ ಜನ ತುಂಬ ಪ್ರವಾಸಿಗರು ಜಾಸ್ತಿ ಆಗ್ತಾರೆ. ಹಾಗಾಗಿ ಬಂದು ಮತ್ತು ಯಾವ ಜನಕ್ಕೂ ಒಂದು ಇದರಿಂದ ಕೆಟ್ಟದ್ದಾಗಬಾರ್ದು, ಜಾಸ್ತಿ ಜನ ಸೇರಿದ್ರೆ ಕೊರೋನಾ ಹರಡೋದೆಲ್ಲ ನಾವು ನೋಡಿದ್ದೀವಿ, ಎಲ್ಲ ಗೊತ್ತಾಗಿದೆ. ಈ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಆಶ್ರಮದಲ್ಲಿರ್ತಕ್ಕಂಥ ಎಲ್ಲ ಪಬ್ಲಿಕ್ ವಿಸಿಟ್ ಮಾಡೋವಂಥ ಪ್ಲೇಸಸ್ ಏನೇನಿದೆ ನೀವು ಹೇಳ್ದಂಗೆ ಅದೆಲ್ಲನೂ ಬಂದ್ ಮಾಡಿದ್ದಾರೆ. ಶುಕವನ, ಅಲ್ಲಿ ಬರ್ಡ್ ಪಾರ್ಕ್ ಅದು, ಹಾಗೆ ಮತ್ತು ಬೋನ್ಸಾಯ್ ಗಾರ್ಡನ್ನು, ಅದು ಚಿಕ್ಕ ಚಿಕ್ಕ ಸಸಿಗಳ್ದಿರೋದು, ಅದು ಬೋನ್ಸಾಯ್ ಗಾರ್ಡನ್ನು, ಮತ್ತು ವಿಶ್ವ ಮ್ಯೂಸಿಯಂ ಅಂತಿದೆ. ಸೊ ಈ 3 ಪಬ್ಲಿಕ್ಗೆ ನೋಡೋಕ್ಕೆ ಯಾವಾಗಲೂ ಫ್ರೀ ಎಂಟ್ರೆನ್ಸೇ ಇರುತ್ತೆ. ಆದರೆ ಈ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಜನರ ಆರೋಗ್ಯನ ಕಾಪಾಡೋ ದೃಷ್ಟಿಯಿಂದ ಸ್ವಾಮೀಜಿಯವರು ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಮತ್ತು ಮುಂದೆ ಅವರು ಯಾವಾಗ ಇದು ಮಾಡ್ತಾರೋ, ಆಜ್ಞೆ ಮಾಡ್ತಾರೋ ಅಲ್ಲಿವರೆಗೂ ಕ್ಲೋಸ್ ಆಗಿರುತ್ತೆ ಸರ್. ಎಷ್ಟು ಜನ ಬರ್ತಾರೆ ಮೇಡಮ್? ತುಂಬ ಸಾವಿರಾರು ಜನ ಬರ್ತಾರೆ ಸರ್. ಡೈಲಿ ತುಂಬ ಸಾವಿರಾರು ಜನ ಬರ್ತಾರೆ. ವೀಕೆಂಡ್ಸಲ್ಲಿ ಮತ್ತು ಪಬ್ಲಿಕ್ ಹಾಲಿಡೇಸಲ್ಲಂತೂ ತುಂಬ ಜನ ಇರ್ತಾರೆ. ಈಗ ಸ್ಕೂಲ್ಸು, ಕಾಲೇಜಸ್ ಎಲ್ಲ ಟ್ರಿಪ್ ಟೈಮ್ ಅಲ್ವಾ, ಈಗ ಟೂರ್ ಟೈಮ್ ಆದ್ದರಿಂದ ತುಂಬ ಸಿಕ್ಕಾಬಟ್ಟೆ ಪ್ರವಾಸಿಗರು ಜಾಸ್ತಿ ಬರ್ತಾ ಇದ್ದಾರೆ. ಬಸ್ಸು ಪಾರ್ಕಿಂಗಿಗೂ ಜಾಗ ಇಲ್ಲ, ಅಷ್ಟು ಜನ ಇರ್ತಾರೆ. ಹಾಗಾಗಿ ಸ್ವಲ್ಪ ಪಬ್ಲಿಕ್ನ ಅವಾಯ್ಡ್ ಮಾಡೋಣ, ಅದೇ ಜನಕ್ಕೆ ಇದು ಮಾಡಿ ಈ ಒಂದು ಆರೋಗ್ಯ ದೃಷ್ಟಿಯಿಂದಾಗಿ ಸ್ವಾಮೀಜಿಯವರು ಈ ಕ್ರಮ ಕೈಗೊಂಡಿದ್ದಾರೆ. ಹೌದು ಸರ್.